4 ಮತ್ತು 1 ಅಂತರದಿಂದ ಸರಣಿಯನ್ನ ಗೆದ್ದರೂ ಕೂಡ ರಕ್ತ ಕಣ್ಣೀರು ಹಾಕುತ್ತಿದ್ದಾರೆ ಶುಭ್ಮನ್ ಗಿಲ್. ಭಾರತದ ಈ ಎರಡು ಅಪಾಯಕಾರಿಯಾದ ಬ್ಯಾಟ್ಸ್ಮನ್ಗಳು ಹೆಚ್ಚಿಸಿದರು ಟೆನ್ಷನ್. ಇವರಿಬ್ಬರ ಬ್ಯಾಟ್ ಮಾತನಾಡಿದಾಗಲೆಲ್ಲ ಬೆಂಚ್ ಮೇಲೆ ಕುಳಿತು ಅಳುತ್ತಾರೆ ಗಿಲ್. ಏಕೆಂದರೆ ಇವರಿಬ್ಬರ ಬಿರುಗಾಳಿಯ ಬ್ಯಾಟಿಂಗ್ ನ ಮುಂದೆ ವೀಕ್ ಆಗಿದ್ದಾರೆ ಶುಭ್ಮನ್ ಗಿಲ್. ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ನೀವು ಟೀಮ್ ಇಂಡಿಯಾದಲ್ಲಿ ಇಷ್ಟಪಡುವ ಅಥವಾ ನಿಮ್ಮ ಫೇವರೇಟ್ ಆಟಗಾರ ಯಾರು ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ. ಹೌದು ಸ್ನೇಹಿತರೆ, ನಿಮಗೆಲ್ಲ ಈಗಾಗಲೇ ತಿಳಿದಿರುವಂತೆ ಭಾರತ ಮತ್ತು ಜಿಂಬಾಬ್ವೆ ನಡುವಿನ 5 ಪಂದ್ಯಗಳ T20 ಸರಣಿ ಮುಕ್ತಾಯಗೊಂಡಿದೆ ಸ್ನೇಹಿತರೆ. ಈ ಸರಣಿಯನ್ನ ಶುಭ್ಮನ್ ಗಿಲ್ ನಾಯಕತ್ವದ ಯಂಗ್ ಇಂಡಿಯಾವು 4 ಮತ್ತು 1 ಅಂತರದಿಂದ ಭರ್ಜರಿಯಾಗಿ ಏಕಪಕ್ಷೀಯವಾಗಿ ಗೆದ್ದುಕೊಂಡಿದೆ ಸ್ನೇಹಿತರೆ. ಮತ್ತು ಈಗ ಭಾರತೀಯ ಕ್ರಿಕೆಟ್ ತಂಡವು ಶ್ರೀಲಂಕಾ ಪ್ರವಾಸವನ್ನ ಮಾಡಬೇಕಾಗಿದೆ. ಮತ್ತು ಶ್ರೀಲಂಕಾ ಪ್ರವಾಸದಲ್ಲಿ ಭಾರತ ತಂಡವು 3 ಪಂದ್ಯಗಳ T20 ಸರಣಿ ಮತ್ತು 3 ಪಂದ್ಯಗಳ ಏಕದಿನ ಸರಣಿಯನ್ನ ಆಡಲಿದೆ ಬಂಧುಗಳೇ. ಶ್ರೀಲಂಕಾ ವಿರುದ್ಧದ T20 ಸರಣಿಯ ವೇಳಾಪಟ್ಟಿಯು ಕೂಡ ಪ್ರಕಟಗೊಂಡಿದ್ದು, ಮೊದಲ T20 ಪಂದ್ಯವು ಜುಲೈ 27ರಂದು ನಡೆದರೆ ಎರಡನೇ T20 ಪಂದ್ಯವು ಜುಲೈ 28ರಂದು ನಡೆಯಲಿದೆ ಮತ್ತು ಮೂರನೇ ಹಾಗೂ ಕೊನೆಯ T20 ಪಂದ್ಯವು ಜುಲೈ 30ರಂದು ನಡೆಯಲಿದೆ ಬಂಧುಗಳೇ. ಮತ್ತು ಇದರೆಲ್ಲದರ ನಡುವೆ ಜಿಂಬಾಬ್ವೆ ವಿರುದ್ಧದ T20 ಸರಣಿಯನ್ನ ಭಾರತ ಗೆದ್ದ ಬಳಿಕವೂ ಕೂಡ ಶುಭ್ಮನ್ ಗಿಲ್ ರವರಿಗೆ ಭಯವೊಂದು ಕಾಡುತ್ತಿದೆ. ಹೌದು ಸ್ನೇಹಿತರೆ, ಭಾರತದಲ್ಲಿ ಇಬ್ಬರು ಬಿರುಗಾಳಿಯ ಆಟಗಾರರಿದ್ದಾರೆ. ಇವರ ಕಾರಣದಿಂದಾಗಿ ಬಹುಶಃ ಶ್ರೀಲಂಕಾ ವಿರುದ್ಧದ T20 ಸರಣಿಯಲ್ಲಿ ಗಿಲ್ ರವರಿಗೆ ಅವಕಾಶ ಸಿಗದೆ ಇರಬಹುದು. ಹೌದು, ನಾವು ಹೇಳಲಿಕ್ಕೆ ಹೊರಟಿರುವ ಆ ಇಬ್ಬರು ಆಟಗಾರರಲ್ಲಿನ ಮೊದಲ ಆಟಗಾರನ ಹೆಸರು ಅಭಿಷೇಕ್ ಶರ್ಮಾ. ಹೌದು, ನಿಮಗೆಲ್ಲ ತಿಳಿದಿರುವಂತೆ ಅಭಿಷೇಕ್ ಶರ್ಮಾ ರವರು ಕಳೆದ ಜಿಂಬಾಬ್ವೆ ಪ್ರವಾಸದಲ್ಲಿ ತಮ್ಮ ಸ್ಫೋಟಕ ಬ್ಯಾಟಿಂಗ್ ಆಡುವ ಮೂಲಕ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳ ಮನೆ ಮಾತಾಗಿದ್ದಾರೆ ಸ್ನೇಹಿತರೆ. ಅದರಲ್ಲಿಯೂ ಎರಡನೇ T20 ಪಂದ್ಯದಲ್ಲಿ ಸ್ಫೋಟಕ ಶತಕವನ್ನ ಬಾರಿಸುವ ಮೂಲಕ ಎಲ್ಲ ಆಟಗಾರರಿಗೂ ಕೂಡ ತನ್ನ ಬ್ಯಾಟ್ ನಿಂದಲೇ ತಕ್ಕ ಉತ್ತರವನ್ನ ನೀಡಿದ್ದಾರೆ ಬಂಧುಗಳೇ. ಇದೀಗ ಅಭಿಷೇಕ್ ಶರ್ಮಾ ರವರನ್ನ ಲಂಕಾ ವಿರುದ್ಧದ T20 ಸರಣಿಯಲ್ಲಿ ಆಡಿಸುವ ಅವಕಾಶಗಳು ಮತ್ತು ಸಾಧ್ಯತೆಗಳು ಜಾಸ್ತಿಯಾಗಿವೆ ಸ್ನೇಹಿತರೆ. ಮತ್ತು ಎರಡನೇ ಆಟಗಾರನ ಹೆಸರು ಯಶಸ್ವಿ ಜೈಸ್ವಾಲ್. ಹೌದು ಸ್ನೇಹಿತರೆ, ಯಶಸ್ವಿ ಜೈಸ್ವಾಲ್ ಎಷ್ಟು ಅಪಾಯಕಾರಿಯಾದ ಬ್ಯಾಟ್ಸ್ಮನ್ ಎಂದು ಹೇಳುವ ಅವಶ್ಯಕತೆನೇ ಇಲ್ಲ. ಏಕೆಂದರೆ ಜೈಸ್ವಾಲ್ ಅವಕಾಶ ಸಿಕ್ಕಾಗಲೆಲ್ಲ ತಮ್ಮ ಸ್ಫೋಟಕ ಹಾಗೂ ಭರ್ಜರಿಯಾದ ಬ್ಯಾಟಿಂಗ್ ಪ್ರದರ್ಶನವನ್ನ ನೀಡುವ ಮೂಲಕ ವಿರೋಧಿ ತಂಡಗಳನ್ನ ನಡುಗಿಸುತ್ತಾರೆ. ಇದಲ್ಲದೆ ಜಿಂಬಾಬ್ವೆ ಪ್ರವಾಸದಲ್ಲಿಯೂ ಕೂಡ ಯಶಸ್ವಿ ಜೈಸ್ವಾಲ್ 97 ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಡುವ ಮೂಲಕ ಲಂಕಾ ವಿರುದ್ಧದ ಸರಣಿಗೆ ಸೆಲೆಕ್ಟ್ ಆಗುವ ನಿರೀಕ್ಷೆಯಲ್ಲಿದ್ದಾರೆ ಬಂಧುಗಳೇ. ಈ ಇಬ್ಬರು ಆರಂಭಿಕರನ್ನ ಲಂಕಾ ವಿರುದ್ಧದ T20 ಸರಣಿಗೆ ಆಯ್ಕೆ ಮಾಡಿದ್ದೇ ಆಗಿದ್ದಲ್ಲಿ ಶುಭ್ಮನ್ ಗಿಲ್ ರವರಿಗೆ ತಂಡದಲ್ಲಿ ಅವಕಾಶ ಸಿಗುವುದೇ ಇಲ್ಲ ಅಂತ ಹೇಳಬಹುದು ಬಂಧುಗಳೇ. ಅಲ್ಲದೆ ನಾಯಕನಾಗಿ ಈ T20 ಸರಣಿಯಲ್ಲಿ ಸೂರ್ಯಕುಮಾರ್ ಯಾದವ್ ಅಥವಾ ಹಾರ್ದಿಕ್ ಪಾಂಡೆ ಇವರಿಬ್ಬರಲ್ಲಿ ಒಬ್ಬರಿಗೆ ಅವಕಾಶ ನೀಡಲಾಗುತ್ತದೆ. ಹೀಗಾಗಿ ಗಿಲ್ ಇಲ್ಲಿಯೂ ಕೂಡ ಕ್ಯಾಪ್ಟನ್ ಆಗಿ ಕಾಣಿಸಿಕೊಳ್ಳುವುದಿಲ್ಲ. ಈ ಮುಖ್ಯವಾಗಿ ಇದು ಗಿಲ್ಗೆ ಆತಂಕ ತರಲಾರಂಭಿಸಿದೆ ಸ್ನೇಹಿತರೆ. ಬಂಧುಗಳೇ, ನಿಮಗೇನನ್ಸುತ್ತದೆ? ಶ್ರೀಲಂಕಾ ವಿರುದ್ಧದ T20 ಸರಣಿಯಲ್ಲಿ ಶುಭ್ಮನ್ ಗಿಲ್ ರವರಿಗೆ ಅವಕಾಶ ನೀಡಬೇಕಾ ಅಥವಾ ಬೇಡವಾ ಅನ್ನೋದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.